ಕಾಲದಲ್ಲಿ ಉಪವಾಸ ಕಾಲದಲ್ಲಿ ಇದನ್ನು ಮಾಡಬೇಕಾ ಬೇಡವಾ, ಜನರ ಅಭಿಪ್ರಾಯ ಏನಾಗಿರ್ಬೋದು, ಜನರು ಏನಾದ್ರು ಅಂದ್ಕೊಂತಾರ. ಅದಕ್ಕೆ ನಾವು ಹೇಳಿದ್ವಿ, ಏಸು ನಾವು ಚರ್ಚೆ ಮಾಡಿದ್ವಿ, ಏಸು ಶ್ರಮ ಕಾಲದಲ್ಲೇ ನಮಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡ ಕಾಲ ಇದು. ಒಂದು ವೇಳೆ ಆತನ ಹೆಸರಿನಲ್ಲಿ ಆತನ ಸೇವೆಯನ್ನು ಲೋಕಕ್ಕೆ ಯಾಕೆ ಸಮರ್ಪಿಸಬಾರ್ದು ಅಲ್ಲ. ಈ ಶ್ರಮ ಕಾಲ ಜಗತ್ತಿಗೆ ಬಿಡುಗಡೆ ತರಲಿಕ್ಕೆ ತನ್ನ ಸಮರ್ಪಿಸುವಂಥ ಯೇಸುವಿನ ಕಾಲದಲ್ಲಿ ನಾವು ಸಹ ಲೋಕಕ್ಕೆ ಆ ಒಂದು ಭಾಗದ ಸೇವೆಯನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ತಪ್ಪೇನಿಲ್ಲ. ಖಂಡಿತವಾಗಿ ಇದನ್ನು ಮಾಡಬಹುದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ನಿಜವಾಗಿ ಈ ಕಾಲದಲ್ಲಿ ಈ ಆಸ್ಪತ್ರೆ ಇಲ್ಲಿ ಉದ್ಘಾಟನೆಗೊಂಡದಕ್ಕೆ ಸಂತೋಷ ಪಡ್ತೇನೆ. ಈ ಸೇವೆ ಮುಂದುವರಿಯಲಿ, ಯಾಕಂದರೆ ಇಲ್ಲೂ ಸಹ ಸೇವೆಯ ಈ ಸ್ಥಳವೇ ಸ್ಥಳ ಹಿಂದೆ ಒಂದು ಸಂಸ್ಥೆ ಸೇವೆ ಮಾಡ್ತಾ ಇತ್ತು. ಅದನ್ನು ಮುಂದುವರಿಸುವಂಥ ಜವಾಬ್ದಾರಿಕೆಯನ್ನು ಡಾಕ್ಟರ್ ಸುಶೀಲ್ ಜತನ್ ಅವರು ಆಲೋಚನೆ ಮಾಡಿ ಮುಂದಾಗಿದ್ದಾರೆ. ಇದು ಸಾಕಾರವಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಡಾಕ್ಟರ್ ಸುಶೀಲ್ ಜತನ್ ಅವರ ಆಲೋಚನೆ ಅಂತಂದರೆ ಸೇವೆ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಅದು ಎಕ್ಸ್ಟೆಂಡ್ ಆಗಬೇಕು ಅಂತ, ಅಂದರೆ ಮುಂದುವರಿಬೇಕು. ಆದರೆ ಅದು ಇತರ ಸ್ಥಳಗಳನ್ನು ಮುಟ್ಟಬೇಕು. ಕೇವಲ ಪಟ್ಟಣದಲ್ಲಿರುವವರಿಗೆ ಮಾತ್ರ ಅಲ್ಲ, ಗ್ರಾಮದಲ್ಲಿರುವವರು, ಅಸಹಾಯಕ ಸ್ಥಿತಿಯಲ್ಲಿ ಇರುವಂಥವರು, ಕಡಿಮೆ ಆದಾಯದಲ್ಲಿರುವಂಥ ಜನರಿಗೂ ಸಹ ಪರಿಪೂರ್ಣ ಆರೋಗ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಸೇವೆಗೆ ಮುಂದಾಗಬೇಕು. ಒಂದು ವೇಳೆ ಹೊರಗೆ ಹೋಗಿ ಸೇವೆ ಮಾಡುವಂಥ ಒಂದು ದೊಡ್ಡ ಮನಸ್ಸಿನಲ್ಲಿ ಅವರು ಗ್ರಾಮಾಂತರದಲ್ಲಿ ಇಂಥ ಆರೋಗ್ಯ ಕೇಂದ್ರಗಳನ್ನು ಮಾಡಲಿಕ್ಕೆ ಮುಂದಾಗಿರೋದು ಸಂತೋಷದ ಸಂಗತಿ. ಒಂದು ವೇಳೆ ಇಂಥದ್ದು ಇನ್ನೂ ಹೆಚ್ಚು ಆಗಲಿಕ್ಕೆ ಉಂಟು. ಅದಕ್ಕಾಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಮ್ಮ ಸೇವೆಗಳು ನಿಂತು ಹೋಗಿದ್ದವು, ಅಲ್ಲಿ ಕಟ್ಟಡಗಳು ಇದ್ದವು, ಅಲ್ಲಿ ಒಂದೊಮ್ಮೆ ಈ ರೀತಿಯಾದಂಥ ಸೇವೆಯನ್ನು ಅಥವಾ ಸ್ವಚ್ಛತೆಯ ಸೇವೆಯನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಅವಶ್ಯಕತೆ ಇರುವಂಥ ಸ್ಥಳದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನಮ್ಮ ಆದ್ಯತೆ ಆಗಲಿ ಅನ್ನುವಂಥದ್ದು. ಮುಖ್ಯವಾಗಿ ಈ ಇಂಥ ಕಾರ್ಯದ ಆಲೋಚನೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ಪ್ರಿಯ ಡಾಕ್ಟರ್ ಅವರಿಗೆ ನಾನು ತುಂಬದಿಂದ ವಂದನೆ ಹೇಳ್ತೇನೆ. ಸ್ವಾಗತ ಭಾಷಣದಲ್ಲಿ ಹೇಳಿದಾಗೆ ಅವರಿಗೆ ಹೊರೆ ಇದೆ. ಕೇವಲ ಒಂದು ಆಸ್ಪತ್ರೆ ಅಲ್ಲ, ನಮ್ಮ ಡಯಸ್ನಲ್ಲಿ 3 ಮಿಷನ್ ಆಸ್ಪತ್ರೆ ಇದೆ. ಈಗಾಗಲೇ ಒಂದು ಆಸ್ಪತ್ರೆಯನ್ನು ಒಂದು ಓಡೋ ರೀತಿಯಲ್ಲಿ ಮಾಡಿದ್ದಾರೆ. ಅದು ಹೆಗ್ಗಳಿಕೆ. ನಾವೊಂದು ಕ್ಲಾಪ್ ಮಾಡೋಣ ಅವರಿಗೆ ಆಗಿದೆ. ಯಾಕಂದರೆ ಅದು ಆಗುತ್ತೆ ಅಂತಲೇ ಇರಲಿಲ್ಲ, ಆದರೆ ಅದು ಇವತ್ತು ಅನೇಕರಿಗೆ ಅಲ್ಲಿ ಕೆಲಸ ಕೊಟ್ಟು ನಿರೀಕ್ಷೆ ಕಳೆದುಕೊಂಡಂಥ ಜನರಿಗೆ ನಿರೀಕ್ಷೆನ ಮೂಡಿಸಿ, ಹೌದು ಇದು ನಿಲ್ತದೆ ಅನ್ನುವಂಥ ಮಟ್ಟಿಗೆ ಅದಕ್ಕೆ ಮುಂದೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ರೀತಿ ಮೈಸೂರು ಆಸ್ಪತ್ರೆಗೂ ಸಹ ಈಗಾಗಲೇ ಕೆಲವು ಕಡೆ ಮಾತನಾಡಿ ಜೊತೆಯಾಗಿ ಸೇರಿ ಅದನ್ನು ಸಹ ನಿಲ್ಲುವಂಥ ಮಟ್ಟಿಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಸಾಕಾರವಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಮುಖ್ಯವಾಗಿ ಕಟ್ಪಾಡಿಗೆ ಹೊಸತನವನ್ನು ಕೊಡುವಂಥ ದೃಷ್ಟಿಯಲ್ಲಿ ಇವತ್ತಿನ ಸಮಾಜದ ಅತಿ ಅವಶ್ಯಕ ಶಿಕ್ಷಣ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ದೊಡ್ಡ ಒಂದು ಕೊಡುಗೆಯನ್ನು ಈ ಪ್ರದೇಶಕ್ಕೆ ಕೊಟ್ಟಂಥ ನಮ್ಮ ನಿರ್ದೇಶಕರಾದಂಥ ಶ್ರೀಯುತ ಡಾಕ್ಟರ್ ಸುಶೀಲ್ ಜತನ್ನ ಮತ್ತು ಅವರ ಎಲ್ಲ ನಿರ್ದೇಶಕರಲ್ಲಿ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೀನಿ. ಆದರೆ ಇವತ್ತು ಬಹಳಷ್ಟು ದುಬಾರಿ, ಕೈಗೆ ಎಟಕಲಿಕ್ಕೆ ಸಾಧ್ಯ ಇಲ್ಲದಂಥ ರೀತಿಯಲ್ಲಿ ಹಾಸ್ಪಿಟಲಿಗೆ ಹೋಗಿ ಹೊರಗಡೆ ಬರಬೇಕಾಗಿದ್ರೆ ಆಸ್ತಿ ಪಾಸ್ತಿ ಬಂಗಾರವನ್ನೆಲ್ಲ ಅಡವಿಟ್ಟು ಬರುವಂಥ ಅವಕಾಶಗಳಿರುವಂಥ ಒಂದು ಸಂದರ್ಭ ಇದೆ. ಇಂಥ ಸಮಯದಲ್ಲಿ ಮಿಷನ್ ಆಸ್ಪತ್ರೆ ಹಿಂದೆ ಯಾವ ರೀತಿಯ ಒಂದು ರೀತಿಯ ಉತ್ಕೃಷ್ಟತೆ ಇತ್ತ ಅದನ್ನು ಉಳಿಸಿಕೊಂಡು ಇನ್ನಷ್ಟು ಚಾಲನೆ ನಾನು ನೋಡಿದ್ದೇನೆ. ಸುಶೀಲ್ ಜತನ್ ಅವರು ಬಂದ ನಂತರ ಈ ಆಸ್ಪತ್ರೆ ಸಾಕಷ್ಟು ರೀತಿಯ ಪ್ರಗತಿಪಥವಾಗಿ ಇವತ್ತು ಮುಂದೆ ಬಂದಿದೆ. ಇವತ್ತಿನ ಸಂದರ್ಭದ ಅನಿವಾರ್ಯತೆಗೆ ಹೊಂದಿಕೊಂಡು ಎಲ್ಲ ರೀತಿಯ ಒಂದು ಚಿಕಿತ್ಸೆ ನೀಡುವಂಥ ರೀತಿ ಕೆಲಸ ಕಾರ್ಯಕ್ಕೆ ಪುನರ್ಜೀವ ಅನ್ನುವಂಥ ರೀತಿಯಲ್ಲಿ ಆ ಸಂಸ್ಥೆ ಇವತ್ತು ಬೆಳವಣಿಗೆ ಆಗಿದೆ. ಸಾಮಾಜಿಕ ಕಳಕಳಿರುವ ನನಗೆ ಇದು ಬಹಳ ಸಂತೋಷದ ಸಂಗತಿ. ಸಂತೋಷ ಯಾಕಂತ ಹೇಳಿದರೆ, ಯಾವುದಾದ್ರೂ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತಿದ್ರೆ ಅಲ್ಲಿ ಅಭಿವೃದ್ಧಿಗೆ ಪೂರಕವಾದ ಸಂಗತಿಗಳು ಜಾಸ್ತಿ ಇರಬೇಕು.
ಶಾಲೆ ಇರಲಿ, ಆಸ್ಪತ್ರೆ ಇರಲಿ, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಇರಲಿ, ಎಷ್ಟು ಜನರಿಗೆ ಹತ್ತಿರವಾಗಿ ಇರುತ್ತವೆ ಅಷ್ಟು ಆ ಜಾಗದ ಪರಿಸರದ ಜನರು ಬೆಳೆಯಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಒಂದು ಆರೋಗ್ಯ ಕೇಂದ್ರ ಈ ಕಟಪಾಡಿಗೆ ಇಲ್ಲಿ ಬಂದಿರುವಾಗ ಖಂಡಿತವಾಗಿಯೂ ನಾನು ಆಲೋಚನೆ ಮಾಡುವುದು ಇದು ಆರೋಗ್ಯ ಕೇಂದ್ರದ ಬೆಳವಣಿಗೆ ಮಾತ್ರ ಅಲ್ಲ, ಇಲ್ಲಿ ಈ ಪರಿಸರದಲ್ಲಿರುವ ಎಲ್ಲ ಜನರ ಅಭಿವೃದ್ಧಿಗೆ ಇದು ನಾಂದಿ ಹಾಡಿದೆ. ಇದರ ಮೂಲಕ ಈ ಜನರಿಗೆ ಅಭಿವೃದ್ಧಿಯ ಒಂದು ಅವಕಾಶ ಸಿಕ್ಕಿದೆ. ನಾವು ಯಾವಾಗ ಆಸ್ಪತ್ರೆಯನ್ನು ಒಂದು ಪ್ರದೇಶದಲ್ಲಿ ಸ್ಥಾಪಿಸ್ತೇವೆ, ಆ ಆಸ್ಪತ್ರೆ ಅಥವಾ ಆರೋಗ್ಯ ಕೇಂದ್ರ ಜನರನ್ನು ಒಟ್ಟಿಗೆ ತರುವ, ಎಲ್ಲ ಜನರು ಸಹ ಬಾಳ್ವೆ ನಡೆಸಲಿಕ್ಕೆ ಪೂರಕವಾಗುವ ವಿಷಯದಲ್ಲಿ ನಾವು ಈ ಆಸ್ಪತ್ರೆಯನ್ನು ಕಾಣ್ತೇವೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಗೆ ಬರುವವರು ಈ ಜಾತಿಯವರು ಆ ಜಾತಿಯವರು ಅಂತಿಲ್ಲ, ಈ ಧರ್ಮದವರು ಆ ಧರ್ಮದವರು ಅಂತಿಲ್ಲ, ಎಲ್ಲರೂ ಬರ್ತಾರೆ. ಯಾರು ರೋಗಿ ಇದ್ದಾರೆ ಅವರು ಆಸ್ಪತ್ರೆಗೆ ಬರಲೇಬೇಕು ಅಂತ. ಹಾಗಿರುವಾಗ ಅಂತಹ ಪರಿಸ್ಥಿತಿಯಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಆರೋಗ್ಯ ಕೇಂದ್ರ ಖಂಡಿತವಾಗಿಯೂ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ನಾವಿಲ್ಲಿ ಇವತ್ತು ಉದ್ಘಾಟಿಸಿದ್ದು ಕೇವಲ ಕಟ್ಟಡ ಅಲ್ಲ, ನಾವಿಲ್ಲಿ ಉದ್ಘಾಟಿಸಿದ್ದು ಒಂದು ದೃಷ್ಟಿಯ ಸಾರ್ಥಕಗೊಳಿಸುತ್ತಿದೆ. ಆ ದೃಷ್ಟಿ ಏನಂತ ಹೇಳಿದ್ರೆ, ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯ ಹೆಜ್ಜೆ ಕೇವಲ ಉಡುಪಿ ಪಟ್ಟಣದಲ್ಲಿ ಅಲ್ಲದೆ ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಮ್ಮ ಹೆಜ್ಜೆಯಲ್ಲಿ ಇರಬೇಕು. ಅದು ಮಾತ್ರವಲ್ಲದೆ ನಮ್ಮ ಸೇವೆ ಅದು ಕೇವಲ ಆಸ್ಪತ್ರೆಯ 4 ಗೋಡೆಗಳ ಒಳಗೆ ಅಲ್ಲ, ಸಮುದಾಯ, ಸಮಾಜ, ಪರಿಸರದಲ್ಲಿ ಆ ಸೇವೆ ನಡೆಸಬೇಕು. ಆ ಸೇವೆ ಅದು ವಿಶೇಷವಾದ ಸೇವೆ. ಯಾಕಂತ ಹೇಳಿದ್ರೆ, ಈ ಕೇಂದ್ರದ ಉದ್ಘಾಟನೆ ಇದು ಲಾಭಕ್ಕೋಸ್ಕರ ನಾವು ಮಾಡಿದಲ್ಲ, ಉದ್ಯೋಗಕ್ಕೋಸ್ಕರ ನಾವು ಮಾಡಿದಲ್ಲ. ಈ ಕೇಂದ್ರವನ್ನು ಉದ್ಘಾಟಿಸಿದ್ದು ನಾವು ಕೇವಲ ಜನರ ಸೇವೆಗೆ, ಕೌಶಲ್ಯದಿಂದ, ಕೃಪೆಯಿಂದ, ಪ್ರೀತಿಯಿಂದ ಮಾಡುವ ಸೇವೆ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಗೆ ಪ್ರಸಿದ್ಧವಾಗಿದೆ. ಈ ಹೊತ್ತಿನಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಅದೇನಂತ ಹೇಳಿದರೆ, ಇಲ್ಲಿ ಈ ಕ್ಲಿನಿಕ್ ಅನ್ನು ಸರಸ್ವತಿ ಕ್ಲಿನಿಕ್ ಆಗಿ ಡಾಕ್ಟರ್ ರವೀಂದ್ರನಾಥ್ ಕಾಮತ್ ಶೆಟ್ಟಿ ಅವರು 40 ವರ್ಷದ ಹಿಂದೆ ಅವರು ಇಲ್ಲಿ ಸ್ಥಾಪಿಸಿದರು. ಆಗ ಸ್ಥಾಪನೆ ಮಾಡಿದಾಗ ಒಂದು ಇಲ್ಲಿ ಕಟ್ಪಾಡಿಯ ಅಯ್ಯ ಅವರು ರೆವರೆಂಡ್ ನವೀನ್ ಅಮ್ಮಣ್ಣ ಅಂತ ಹೇಳಿ, ಇಂದು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಈ ಕೇಂದ್ರವನ್ನು, ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿದಾಗ ಆ ನವೀನ್ ಅಮ್ಮನರ ಮಗ ಅಕ್ಷಯ್ ಅಮ್ಮಣ್ಣ ಇವತ್ತು ನಮ್ಮ ಒಂದು ಗೆಸ್ಟ್ ಆಗಿ ಬಂದಿದ್ದಾರೆ. ಅದು ನಿಜವಾಗಿ ಒಂದು ವಿಚಿತ್ರವಾದ ಕೋಇನ್ಸಿಡೆನ್ಸ್. ಇದಕ್ಕೆ ನಾನು ಡಾಕ್ಟರ್ ರವೀಂದ್ರನಾಥಿಗೆ ನಿಜವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು, ಕೃತಜ್ಞತೆಯನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಅವರಿಗೆ ಯಾರಿಗೂ ಕೊಡದೆ ನನ್ನ ಈ ಸರಸ್ವತಿ ಕ್ಲಿನಿಕ್ ಅದು ಮುಂದೆ ನಡೆಯಬೇಕು, ಇದು ಮಿಷನ್ ಆಸ್ಪತ್ರೆಯಿಂದ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ನಿಜವಾದ ಬಹಳ ಒಳ್ಳೆಯ ದರದಲ್ಲಿ ಅವರು ನಮಗೆ ನೀಡಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರೇ, ನಿಮಗೆ ನಿಜವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಕಟ್ಪಾಡಿಯ ಜನರ ಪರವಾಗಿ ನಾನು ನಿಮಗೆ ವಂದನೆ